ದಯವಿಟ್ಟು ಕ್ಷಮಿಸಬೇಕು. ಇದು ಇಲ್ಲ ಇದೆ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಇದು ಸರಿಗೆ ಇದ್ದೀನಪ್ಪ. ಎಲ್ರಿಗೂ ನಮಸ್ಕಾರ. जय बोलो भारत माता की, जेडीएस पार्टी की, देवेगौಡ जी की, ಕುಮಾರಸ್ವಾಮಿ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಸ್ವಲ್ಪ ನಿಧಾನ ಮಾಡ್ರಪ್ಪ, ಗಾರ್ಲೆಂಡ್ಸ್ ಹಾಕೋರು ಮತ್ತೆ ಹಾಕಿ, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ಗಾರ್ಲೆಂಡ್ಸ್ ಹಾಕೋರು ಕೊನೆಯಲ್ಲಿ ಹಾಕಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಇಲ್ಲಿ ಭಾಷಣ ಮಾಡೋದಕ್ಕೆ ಆಗುವುದಿಲ್ಲ. ಈ ಒಂದು ಅಭೂತಪೂರ್ವಕವಾದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ, ಉದ್ಘಾಟಕರಾಗಿ ನಮ್ಮ ಕ್ಷೇತ್ರಕ್ಕೆ ಪ್ರಪ್ರಥಮವಾಗಿ ಐ ಥಿಂಕ್ ಯಾವಾಗ ಬಂದಿದ್ದೀರಿ? ಅಲ್ಲ ನಾವು ಕಾಣಿಸ್ತೇವೆ. ಇವತ್ತು ಈ ಒಂದು ಅಭೂತಪೂರ್ವಕವಾದ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರಿಗೆ ಈಗಾಗಲೇ ನಮ್ಮ ನಾರಾಯಣ ಸ್ವಾಮಿಯವರು ಸ್ವಾಗತವನ್ನು ಬಯಸಿದ್ದಾರೆ. ಮತ್ತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಪಾರ್ಲಿಮೆಂಟ್ ಸದಸ್ಯ ಮಲ್ಲೇಶ್ ಬಾಬುರವರೇ, MLC ಅವರಾದ ಗೋವಿಂದರಾಜು ಅವರೇ, ಮಾಜಿ ಶಾಸಕರಾದ JK ಕೃಷ್ಣಾರೆಡ್ಡಿ ಅವರೇ, ಚೌಡರೆಡ್ಡಿ ಅವರೇ, ಮತ್ತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಮುಖಂಡರೇ, ಬಂಧುಗಳೇ, ಅಕ್ಕ ತಂಗಿರೇ, ಅಣ್ಣ ತಮ್ಮಂದಿರೇ, ಮತ್ತೆ ನನ್ನ ಎಲ್ಲ ಕಾರ್ಯಕರ್ತ ಮುಖಂಡರೇ, ಬಂಧುಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮದ ಮಿತ್ರರೇ, ಒಂದು ನಾನು ಫಸ್ಟ್ ನಿಮಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮನ್ನ ಸುದೀರ್ಘವಾಗಿ ಮಾತಾಡಬೇಕು ಅಂತ ಉದ್ದೇಶದಿಂದ ಇಲ್ಲಿ ಪಕ್ಷದ ಸಂಘಟನೆ ವಿಚಾರವಾಗಿ ಇವತ್ತು ಬಹಳ ಪ್ರಮುಖ ವಿಚಾರ, ಅದನ್ನು ಮಾತಾಡೋದಕ್ಕೆ ಇಲ್ಲಿ ಬಂದಿದ್ದಾರೆ. ನೀವು ಎಲ್ಲಿ ಯಾರೂ ಕೂಡ ಇಲ್ಲಿಂದ ಕದಲಬಾರದು. ಮಾತು ಕೊಡ್ತೀರಾ? ಯಾರು ಕೂಡ ಸಭೆ ಮುಗಿಯುವವರೆಗೂ ಯಾರು ಕೂಡ ಕದಲಬಾರದು. ಇವತ್ತು ಜನರೊಂದಿಗೆ ಜನತಾದಳ ಜನರೊಂದಿಗೆ ಯಾವಾಗಲೂ ಇದೆ. ಇವತ್ತು ಮೆಂಬರ್ಶಿಪ್ ಡ್ರೈವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದು ಒಂದು ಹೊಸ ಸಿಸ್ಟಮ್ ಮಾಡಿದ್ದಾರೆ. ಅದನ್ನ ಉದ್ಘಾಟನೆ ಮಾಡೋದಕ್ಕೆ ಬಹಳ ಒಳ್ಳೆಯ ಪರಿಣಾಮಕಾರಿಯಾದ ಒಂದು ಸಿಸ್ಟಮ್. ಅದು ಬಹಳ ಸಂತೋಷ. ನಿಜವಾಗಲೂ ಕೂಡ ಅದರ ಮೂಲ ಉದ್ದೇಶ ಇವತ್ತು ಮುಂದೆ ನಮ್ಮ ಪಕ್ಷ ಬಿಜೆಪಿ ಜೊತೆ ಸೇರಿಕೊಂಡು ಈ ರಾಜ್ಯದಲ್ಲಿ ಸರ್ಕಾರವನ್ನ
ತೆಗೆದುಕೊಳ್ಳುವ ಒಂದು ಉದ್ದೇಶದಿಂದ ಇವತ್ತು ಆಡಳಿತವನ್ನು ತೆಗೆದುಕೊಳ್ಳುವ ಒಂದು ಉದ್ದೇಶದಿಂದ ಇವತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ದೇವೇಗೌಡರ ಒಂದು ಅಡ್ವೈಸಿಂದ ಅವರ ಒಂದು ಅಡ್ವೈಸಿಂದ ಮತ್ತು ನಮ್ಮ ಕುಮಾರಸ್ವಾಮಿಯವರ ಆಶೀರ್ವಾದದಿಂದ ನಮ್ಮ ನಿಖಿಲ್ ರವರನ್ನ ಜವಾಬ್ದಾರಿ ವಹಿಸಿದ್ದಾರೆ. ರಾಜ್ಯಾದ್ಯಂತ ಇವತ್ತು ಟೂರ್ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ದೆಸೆಯಲ್ಲಿ. ಬಹಳ ಸಂತೋಷ. ಎಲ್ಲ ಕಡೆ ಬಹಳ ಅದ್ಭುತವಾಗಿ ಜನ ಇದೇ ರೀತಿ ಯಾವ ರೀತಿ ಇವತ್ತು ನಮ್ಮ ಶ್ರೀನಿವಾಸಪುರದಲ್ಲಿ ಚಿಂತಾಮಣಿಯಲ್ಲಿ ಸೇರಿದ್ರು, ಅದೇ ಟೈಮ್ ನಿನ್ನೆ ಕೂಡ ನಮ್ಮ ಬಂಗಾರಪೇಟೆಯಲ್ಲಿ ಸೇರಿದ್ರು, ಕೋಲಾರಲ್ಲಿ ಕೂಡ ಸೇರಿದ್ರು. ಬಹಳ ಸಂತೋಷ. ನಿಜವಾಗಲೂ ಕೂಡ ಬಹಳ ಪರಿಣಾಮಕಾರಿಯಾಗಿ ಈ ಒಂದು ಕಾರ್ಯಕ್ರಮ ಬಹಳ ಪರಿಣಾಮಕಾರಿಯಾಗಿ ನಡೀತಾ ಇದೆ. ಇದನ್ನು ಮಾನ್ಯ ನಿಖಿಲ್ ಕುಮಾರಸ್ವಾಮಿಯವರು ಈ ಕಾರ್ಯಕ್ರಮನ ಇನ್ನ ಹೆಚ್ಚಿನ ರೀತಿಯಲ್ಲಿ ಅದನ್ನು ಮುಂದುವರಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಬಹಳ ಸಂತೋಷ. ನಿಜವಾಗ್ಲೂ ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲೇಬೇಕು ಇವತ್ತು. ಯಾಕಂದ್ರೆ ಇವತ್ತು ನೋಡ್ತಾ ಇದ್ದೀರಿ, ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ 5 ಸಾರಿ ನನಗೆ ಶಾಸಕನಾಗಿ ಮಾಡಿದ್ದೀರಿ, ನಿಮ್ಮ ಸೇವಕನಾಗಿ ಮಾಡಿದ್ದೀರಿ. ಇವತ್ತು ಕೂಡ ನಾನು ಶಾಸಕ ಒಬ್ಬ ನಾಯಕ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಿಮ್ಮ ಸೇವಕನೇ. ಇವತ್ತು ಅಷ್ಟೇ, ಯಾವತ್ತೂ ಅಷ್ಟೇ. ಯಾರನ್ನಾದರೂ ಕಿಂಚಿತ್ ಒಂದು ಮಾತು ದುಬಾರಿ ಮಾತು ಆಡಿದ್ರೆ ನಾನು 50 ವರ್ಷದ ರಾಜಕಾರಣದಲ್ಲಿ ಹೇಳಿ, ಇವತ್ತು ಅಷ್ಟೇ ಯಾರೇ ಬರಲಿ ಸೌಜನ್ಯವಾಗಿ ಮಾತಾಡಿ ಕಾಫಿ ಕೊಟ್ಟು ಗೌರವದಿಂದ ಅವ್ರನ್ನ ಕೆಲಸ ಮಾಡಿ ಕಳಿಸ್ಕೊಡ್ತೀನಿ. ಈ ಸಾರಿ 300 ಬೋರ್ವೆಲ್ಸ್ ಕೊಟ್ಟಿದ್ದೇನೆ. ಬಹುಶಃ ನನಗೆ ಸಿಕ್ಕಿತ್ತು, ಬೋರ್ವೆಲ್ ಸಿಕ್ಕಿತ್ತು. ಬಡವರಿಗೆ, SC ST ಜನಾಂಗ, ಹಿಂದುಳಿದವರಿಗೆ ಸುಮಾರು 250-300 ಬೋರ್ವೆಲ್ಸ್ ಅನ್ನ ಕೊಟ್ಟಿದ್ದೇನೆ. ಇನ್ನ ಹೆಚ್ಚಿನ ರೀತಿಯಲ್ಲಿ ತರೋಣ, ಕೊಡೋಣ. ಬಹಳ ಸಂತೋಷ ನಿಜವಾಗ್ಲೂ ಕೂಡ. ಇವತ್ತು ಇಂಥ ಒಂದು ಸರ್ಕಾರವನ್ನ ನಾವು ಎಂದೂ ಕಂಡಿಲ್ಲ. ನನ್ನ 45 ವರ್ಷದ ರಾಜಕಾರಣದಲ್ಲಿ ನಿಮ್ಮೆಲ್ಲರ ಸೇವಕನಾಗಿ MLA ಆಗಿ ವಿಧಾನಸೌಧದಲ್ಲಿ ಇಂಥ ಒಂದು ದರಿದ್ರ ಸರ್ಕಾರವನ್ನು ಯಾವತ್ತೂ ಕೂಡ ನೋಡಿರಲಿಲ್ಲ. 2 ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಶೂನ್ಯ ಅಂದ್ರೆ ಏನು? ಸೊನ್ನೆ. ಪಾಪ ಯಾರಾದರೂ ಅನೇಕ ಜನ ಇವತ್ತು ನನ್ನ MLA ಗ್ರಾಂಟ್ಸ್ ಅಲ್ಲಿ 4 ಕೋಟಿ ಬಂದಿದೆ. 3 ಕೋಟಿ ಬಂದಿದೆ. 4 ಕೋಟಿ ರೂಪಾಯಿ ಈಗಾಗಲೇ ನಾನು ದೇವಸ್ಥಾನಗಳಿಗೂ ಮತ್ತೆ ಮೂಲಭೂತ ಸೌಕರ್ಯಗಳಿಗೂ, ಗ್ರಾಮದಲ್ಲಿ SC ST ಸೌಕರ್ಯಗಳಿಗೆ ಮಿಕ್ಕಿದ್ದು ಕಾರ್ಯಕರ್ತರ ಯಾರು ಪಾಪ ಕೆಲಸಕ್ಕೆ ಅವರ ಒಂದು ವರ್ಕುಗಳಿಗೆ ಕೊಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಒಬ್ಬರು ಕೊಟ್ಟರೆ ಇನ್ನೊಬ್ಬರಿಗೆ ಆಗುವುದಿಲ್ಲ. ಅದಕ್ಕೋಸ್ಕರ ಮೂಲಭೂತ ಸೌಕರ್ಯಗಳಿಗೆ SC ST ಕಾಲೋನಿಗಳಲ್ಲಿ ಮತ್ತೆ ಈ ದೇವಸ್ಥಾನಗಳಿಗೆ ಯಾಕಂದ್ರೆ ನಮಗೆ 7 ಹೋಬಳಿ ಬರುತ್ತೆ. ಸುಗಟೂರು, ಹೋಳೂರು, ರೋಣೂರು, ರಾಯಲ್ಪಾಡು, ಯಲ್ದೂರು ಮತ್ತೆ ನೆಲವಂಕಿ ಇವೆಲ್ಲ ಕೂಡ 7 ಹೋಬಳಿ ಬರುತ್ತೆ. 400 ಗ್ರಾಮಗಳು ಬರುತ್ತೆ. ಆದ್ದರಿಂದ ಸುಮಾರು 3.25 ಕೋಟಿ ರೂಪಾಯಿ, 4 ಕೋಟಿ ರೂಪಾಯಿನ ಈ ಕೆಲಸ ಕಾರ್ಯಗಳನ್ನು ನಾನು ನನ್ನ ಒಂದು ಗ್ರಾಂಟಲ್ಲಿ ಕೊಟ್ಟಿದ್ದೇನೆ. ಬೇರೆ ಸರ್ಕಾರದಿಂದ ಇವತ್ತು ಗ್ರಾಂಟ್ಸ್ ಬರಬೇಕಾದ್ರೆ ಏನು ನಾವೊಂದು ಅವರು ಯಾರಿಗಾದ್ರೂ ಲೆಟರ್ ಕೊಡಬೇಕು. ಅವ್ರು ಲೆಟರ್ ತರ್ತಾರೆ, ಕೆಲಸಗಳು ನಮೂದಿಸಿ ಆ ಲಿಸ್ಟ್ ಕೊಡಬೇಕು. ಲಿಸ್ಟ್ ಕೊಟ್ಟರೆ ಅವರು 13% ವಿಧಾನಸೌಧದಲ್ಲಿ ಕೊಟ್ಟು ಕೆಲಸಗಳನ್ನ ತರ್ತಾರೆ, ಮತ್ತೆ ಆ ಕೆಲಸಗಳನ್ನು ಇಲ್ಲಿ ಮಾಡ್ತಾರೆ. ಈ ರೀತಿ ಸರ್ಕಾರ ವಿಧಾನಸೌಧದಲ್ಲಿ ನಡೀತಾ ಇದೆ. ಅಲ್ಲ ನೀವು ಮಾತಾಡ್ತಾನೆ. ಆದ್ದರಿಂದ ಇಂಥ ಒಂದು ನೀಚ ಸರ್ಕಾರವನ್ನ, ಭ್ರಷ್ಟ ಸರ್ಕಾರವನ್ನ ನಾವು ಕಿತ್ತೊಗೊಳ್ಳಲೇಬೇಕು. ಇವತ್ತು ಯಾವುದು ನಮ್ಮ ಕ್ಷೇತ್ರದ ಯಾರಪ್ಪ ನಮ್ಮ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಆಗಿಲ್ಲ. ನಾನು ಏನೋ
ಯಾವುದೋ ಸ್ಪೆಷಲ್ ಗ್ರಾಂಟ್ಸು ಅದೋ ಇದೋ ಅವ್ರ ಕಾಲು ಕೈ ಹಿಡ್ಕೊಂಡು ತಂದು ಏನೋ ಮಾಡ್ತಾ ಇದ್ದೇನೆ. ಇವಾಗ ನಾನು 26 ರೋಡ್ ಇತ್ತು, ಏನು CMGS ಇದು 26 ರೋಡ್ಸು ಕೂಡ ಮಾಜಿ ಶಾಸಕರು ಅದನ್ನು ಸ್ಟೇ ಮಾಡಿಸಿದ್ರು. ಅವನು ನಜೀರ್ ಅಹಮದ್ ಇದ್ದಾನಲ್ಲ, ಯಾರು MLC, ಪ್ರತಿಯೊಂದು ಟ್ರಾನ್ಸ್ಫರ್ಸಲ್ಲಿ ಇಂಟರ್ಫಿಯರ್ ಆಗ್ತಾನೆ. ಈ ಕ್ಷೇತ್ರದ ಟ್ರಾನ್ಸ್ಫರ್ಸಲ್ಲಿ ನಾಚಿಕೆ ಆಗೋದಿಲ್ವ ಅದನಿಗೆ? MLA ex-MLA ಮಾತು ಕೇಳಿಕೊಂಡು 26 ರೋಡ್ಸನ್ನು 2 ವರ್ಷ ಬಂದ್ ಮಾಡಿಸಿದ್ರು. ಇವಾಗ ರಿಲೀಸ್ ಆಗಿದೆ. ಇವಾಗ ಅದು ಕೋರ್ಟ್ಗೆ ಹೋಗಿ ನಾನು ಗಲಾಟೆ ಮಾಡಿ ವಿಧಾನಸೌಧದಲ್ಲಿ ತಗೊಂಡು ಬಂದಿದ್ದೇನೆ. ಆ ಕೆಲಸಗಳು ಪ್ರಾರಂಭ ಆಗ್ತಾ ಇದೆ. ಮತ್ತೆ ಈ KIDB ಇವತ್ತು ನಮ್ಮ ಕ್ಷೇತ್ರದಲ್ಲಿ 2 ರೋಡಲ್ಲಿ, ಪ್ರಮುಖ ರೋಡಲ್ಲಿ, ಎಲ್ಲಿ ಮುಳಬಾಗಿಲು ನ್ಯಾಷನಲ್ ಹೈವೇ ಮತ್ತೆ ನಮ್ಮ ಮದನಪಲ್ಲಿ ರೋಡು, 2 ರೋಡಲ್ಲಿ ಕೂಡ 5,000 ಎಕರೆ ಇಂಡಸ್ಟ್ರಿಯಲ್ ಲೇಔಟ್ ಮಾಡಿ ಅದರ ಮುಖೇನ ಇವತ್ತು ನಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅನ್ನುವ ಮೂಲ ದೃಷ್ಟಿಯಿಂದ, ಮತ್ತೆ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ, ಬಡವರಿಗೆ ಅನುಕೂಲ ಆಗಬೇಕು, ಎಲ್ಲ ಸರ್ವತೋಮುಖ ಅಭಿವೃದ್ಧಿ ನಮ್ಮ ಕ್ಷೇತ್ರ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಕೆಲಸವನ್ನು ನಾನು ಕೈಗೊಂಡಿದ್ದೇನೆ. ಈಗಾಗಲೇ ಆ ಮುಳಬಾಗಿಲು ರೋಡಲ್ಲಿ ಏನು ಮೊದಲು ಆ ಗೂಡ್ಸು ಯಾವುದು ರೈಲ್ವೆ ಕೋಚ್ ಫ್ಯಾಕ್ಟ್ರಿಗೆ ಅಲಾಟ್ ಮಾಡಿದ್ರು. ಆ ಜಾಗವನ್ನು ಇವಾಗಲೇ KIDBನವರು ಅಕ್ವೈರ್ ಮಾಡುವ ಪ್ರೋಸೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನು ಮಾನ್ಯ ಮಂತ್ರಿಗಳು ಕೂಡ ಹೇಳಿದ್ರು, ಮೊನ್ನೆ ಇದು ಅನೌನ್ಸ್ ಮಾಡಿದ್ದಾರೆ. ಆ ಫಾರ್ಮಟಿಕಲ್ ಒಂದು ಝೋನನ್ನು ಮಾಡ್ತೇನೆ ಅಂತ, ಫಾರ್ಮಟಿಕಲ್ ಝೋನ್ ಮಾಡ್ತೇನೆ ಅಂತ, ಪಾರ್ಕ್, ಫಾರ್ಮಸ್ಯೂಟಿಕಲ್ ಪಾರ್ಕು, ಅದೇ ಔಷಧಿ ಫಾರ್ಮಸ್ಯೂಟಿಕಲ್ ಪಾರ್ಕ್ ಅಂದರೆ ఈ మాత్రలు తయారు చేస్తారు కదా ಪಾರ್ಕ್ ಜೈಲಲ್ಲಿ ಅಲ್ಲ ಇದರ ನಿಜವಾಗ್ಲೂ ಕೂಡ ಅಂತ ಒಂದು ಕೆಲಸಕ್ಕೆ ಅವತ್ತು ನಾನು ಮಾನ್ಯ ಮಂತ್ರಿಗಳನ್ನ ಅವತ್ತು ವಿಧಾನಸೌಧದಲ್ಲಿ ಇದೇ ಮಾತುಗಳನ್ನ ನಾನು ಮಾತಾಡಿದೆ ಮಾನ್ಯ ಮಂತ್ರಿಗಳ ಜೊತೆಯಲ್ಲಿ. ಮಂತ್ರಿಗಳು ಹೇಳಿದ್ರು, ನಿಜವಾಗಿ ಹೇಳಿದ್ರು, ಒಪ್ಕೊಂಡ್ರು. ನಾನು ನಿಮ್ಮ ಮಾಜಿ ಶಾಸಕರು ಇದು ಇಂಟರ್ವ್ಯೂಯರ್ ಆಗಿ ಇದನ್ನ ಬೇಡ ಅಂತ ಹೇಳಿದ್ರು, ರೈತರಿಗೆ ತೊಂದರೆ ಆಗುತ್ತೆ, ಅವ್ರಿಗೆ ತೊಂದರೆ ಆಗುತ್ತೆ, ಇವ್ರಿಗೆ ತೊಂದರೆ ಆಗುತ್ತೆ, ಮಾಡಬೇಡಿ ಅಂತ ಹೇಳಿದರು. ಯಾವುದು ಲಕ್ಷ್ಮೀಪುರ ರೋಡು, ಇವತ್ತು ಆ ರೋಡನ್ನು ಮಾಡಿಯೇ ತೀರ್ತೇನೆ, ಯಾವುದೇ ಸಂದರ್ಭದಲ್ಲಿ ಬಿಡುವ ಅವಕ್ಕೆ ಸಂದರ್ಭವೇ ಇಲ್ಲ. ಇವತ್ತು ಅದಾಗಲೇಬೇಕು. ಹೀಗೆ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿ ಬರ್ತಾರೆ. ಅಲ್ಲ ಆ ಮನುಷ್ಯ ಕೇಳ್ರಪ್ಪ ಇಲ್ಲಿ, ಆ ಮನುಷ್ಯ ಸ್ಪೀಕರ್ ಆಗಿದ್ದ, ಮತ್ತೆ ಆರೋಗ್ಯ ಸಚಿವನಾಗಿದ್ದ. ಇಲ್ಲೆಲ್ಲ ಕೂಡ ಭಾಷಣ ಮಾಡಿದ್ರು. ಅವತ್ತು ಮೆಡಿಕಲ್ ಕಾಲೇಜ್ ತರ್ತೇನೆ, ಕ್ಯಾನ್ಸರ್ ಹಾಸ್ಪಿಟಲ್ ತರ್ತೇನೆ, ಹೈಟೆಕ್ ಹಾಸ್ಪಿಟಲ್ ತರ್ತೇನೆ ಅಂತ. ಎಲ್ಲ ಜೀರೋ, ಏನು ಇಲ್ಲ, ಏನು ತಂದಿಲ್ಲ. ವೆಂಕಟಶಿವಾರೆಡ್ಡಿ ಆ ಟೈಪ್ ಅಲ್ಲ. ನೀವು ಜನ್ಮ ಕೊಟ್ಟ, ನೀವು ಸಾಕಿದ ಮನೆ ಮಗ. ಇವತ್ತು ಅಷ್ಟೇ 77 ವರ್ಷ ನಾನು ಏನು ಯಾವ ಯುವಕರಿಗಿಂತ ಇಲ್ಲಿ ಸಿಟಿ ಕೂತ್ಕೊಂಡಿರೋ ಕಡಿಮೆ ಏನಿಲ್ಲ ನಾನು. ಅದು ನಿಮಗೂ ಗೊತ್ತು, ನನಗೂ ಗೊತ್ತು, ನನ್ನ ಶಕ್ತಿ ನಿಮಗೆ ಗೊತ್ತು. ಆದ್ದರಿಂದ ಹೀಗೆ ಅಲ್ಲ, ಯಾಕೆ ಈ ಮಾತುಗಳು, ಇದು ಒಂದು ಅವಕಾಶ. ತಾವೆಲ್ಲ ಸೇರಿದ್ದೀರಿ, ಇವತ್ತೆಲ್ಲ ಸೇರಿದ್ದೀರಿ. ಅಲ್ಲ ಇವಾಗ ಇದು ಬಹಳ ಮುಖ್ಯವಾದ ಅಂಶ. ಇವತ್ತು ಗೌನ್ಪಲ್ಲಿ ಕೊತ್ತಕೋಟೆ, ಕೊತ್ತಕೋಟೆ ರೋಡು 4 ಸಾರಿ 4 ನೋಡಿ, 5 ಕೋಟಿ 1, 7 ಕೋಟಿ 1, 3 ಕೋಟಿ 1, 10 ಕೋಟಿ 1. ಇವ್ಯಾವು ಕೂಡ ಟೆಂಡರ್ಸು. ಈ ಸರ್ಕಾರದಲ್ಲಿ ಏನಾಗ್ತಾ ಇದೆ, ಹಣಕಾಸಿನ ಪರಿಸ್ಥಿತಿ ಭಾರಿ ದುರಸ್ಥಿತಿಗಿದೆ. 1 ನಯ ಪೈಸೆ ಇಲ್ಲ ಸರ್ಕಾರದಲ್ಲಿ. ಇವತ್ತು ಯಾರು ಕೂಡ ಟೆಂಡರ್ ಹಾಕಿಲ್ಲ. ಇದನ್ನ ಒಂದ್ಸಾರಿ
3 ಸಾರಿ ಒಂದು ಟೆಂಡ್ರು 3 ಸಾರಿ ಟೆಂಡರ್ ರಿಜೆಕ್ಟ್ ಆಗಿದೆ, 4 ಸಾರಿ ಟೆಂಡರ್ ರಿಜೆಕ್ಟ್ ಆಗಿದೆ. ಎರಡನೇದು, ಮೂರನೇದು 3 ಸಾರಿ ಆಗಿದೆ, ಎರಡನೇ ಸಾರಿ ಇವಾಗ ಅವ್ರನ್ನ ಕೇಳಿಕೊಂಡು ಏನು ಅವ್ರು ಹೇಳೋದು ನಾಚಿಕೆ ಇಲ್ವಾ ಹೇಳೋದಕ್ಕೆ? ವೆಂಕಟ ಶಿವಾರೆಡ್ಡಿ ಆ ಟೈಪ್ ಬದುಕಿಲ್ಲ. 1988ರಲ್ಲಿ ಒಂದು ಸೈಟ್ ಆಗಿದೆ ನನಗೆ. 88ರಲ್ಲಿ 1900 ನೀವು ಹುಟ್ಟಿದ ಡೇಟು ಆವಾಗ ನನಗೊಂದು ಸೈಟ್ ಆಗಿದೆ. ಆ ಸೈಟನ್ನು ಇನ್ನ ಕೂಡ ನಾನು ಬಿಲ್ಡಿಂಗ್ ಕಟ್ಟುವುದಕ್ಕೆ ಆಗಿಲ್ಲ. ಬಹುಶಃ RT ನಗರದಲ್ಲಿ ಸೈಟ್ ಇರುವ ಸೈಟು ನಿಮಗೆಲ್ಲ ಗೊತ್ತಿದೆ. ನನ್ನ ಆಸ್ತಿ ನಿಮಗೆಲ್ಲ ಗೊತ್ತು. ನಮಗೆಲ್ಲ ನಾನೇನು ಬಚ್ಚಿಟ್ಕೊಳ್ಳುವ ಪರಿಸ್ಥಿತಿಯಲ್ಲಿ ನಾನು ಎಲ್ಲೂ ಕೂಡ ನಾನು ಸಂಪಾದನೆ ಮಾಡಿಲ್ಲ. ದೇವರು ನಮ್ಮ ತಂದೆ ತಾಯಿಯಂದ್ರಿಗೂ ಕಟ್ಟಿರುವ ಮನೆ ಇದೆ, ಅವರ ಬಸ್ಸುಗಳಿವೆ, ಏನೋ ಜೀವನ ನಡೆಸ್ಕೊಳ್ತಾ ಇದ್ದೇನೆ ಮಾಮೂಲಾಗಿ. ಆರೋಗ್ಯ ದೇವರು ಕೊಟ್ಟಿರೋದು ನನಗೆ. ಈ ಯಾವ ದುಷ್ಟಶಕ್ತಿಗಳು ನನ್ನ ಮೇಲೆ ನೀವು ದೂಷಣೆ ಮಾಡ್ತೀರಾ? ಯಾವ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡೋದ್ರ ಎಲ್ಲೋ ಇದ್ದಾರೆ, ಕೋಟಿ ಗಟ್ಟಲೆ ಲೂಟಿ ಮಾಡಿದವರು ಇದ್ದಾರೆ ಮಹಾಶಯರು. ಏನೇನೋ ಮಾಡಿದ್ದಾರೆ ಲೂಟಿಗಳು. ಅವೆಲ್ಲ ಹೇಳೋದು ಬೇಡ. ಯಾಕೆ ಅಲ್ಲ, ಜನರನ್ನು ಎಷ್ಟು ಮೋಸ ಬೇಕೋ ಈ ತಾಲೂಕಿನಲ್ಲಿ ಶಾಸಕರಾಗೋದಕ್ಕೆ, ಮಂತ್ರಿಗಳಾಗೋದಕ್ಕೆ, ಸ್ಪೀಕರ್ ಆಗೋದಕ್ಕೆ ಮಾಡಿದ್ದಾರೆ. ಏನು ಮೋಸ ಮಾಡಬೇಕು ಎಲ್ಲ ಮಾಡಿದ್ದಾರೆ. ಜನರನ್ನ ಮೋಸ ಮಾಡಿದ್ದಾರೆ, ಚೀಟಿಂಗ್ ಮಾಡಿ ಆಗಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ಈ ರೀತಿ ಮಾತಾಡೋದು ಯಾರು ದಯಮಾಡಿ ಕಾಂಗ್ರೆಸ್ ಮುಖಂಡರಿಗೆ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ವೆಂಕಟ ಶಿವಾರೆಡ್ಡಿ ಅಂತ ನೀಚ ಕೆಲಸಗಳಿಗೆ ಹೋಗೋ ಮನುಷ್ಯ ಅಲ್ಲ ಯಾವತ್ತೂ ಕೂಡ ನಮ್ಮ. ಆದ್ದರಿಂದ ದಯಮಾಡಿ ನಾನು ವಿಶೇಷವಾಗಿ ಇವತ್ತು ನಿಮ್ಮನ್ನೆಲ್ಲ ಕೂಡ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ. ನೀವೆಲ್ಲ ಕೂಡ ಇವತ್ತು ನನ್ನ ಅಣ್ಣ ತಮ್ಮಂದಿರು, ನನ್ನ ಮಕ್ಕಳಿದ್ದಂಗೆ ನಿಮ್ಮೆಲ್ಲ ಕೂಡ ಅನೇಕ ಜನ. ಯಾಕಂದರೆ ಅನೇಕ ಜನ ಚಿಕ್ಕವರು ಇದ್ದೀರಿ. ನಾನು 77 ವರ್ಷ. ನಾನು ಯಾವತ್ತೂ ಕೂಡ ಅವರು ಬೇರೆ ಇವರು ಬೇರೆ ಅವರು ಬೇರೆ ಅಂತ ನೋಡಿದ ಮನುಷ್ಯ ಅಲ್ಲ. ನನ್ನ ಹೃದಯ ಅಂಥದ್ದಲ್ಲ. ಒಂದು ಸುಳ್ಳು ಹೇಳಿದರೆ ನಿದ್ದೆ ಬರುವುದಿಲ್ಲ ನನಗೆ. ಒಬ್ಬೊಬ್ರಿಗೆ ಮೋಸ ಮಾಡಿದರೆ ನಿದ್ದೆ ಬರುವುದಿಲ್ಲ ನನಗೆ. ನಾನು ಮೋಸ ಮಾಡುವ ಅಭ್ಯಾಸ ಇಲ್ಲ, ಏನೂ ಅಭ್ಯಾಸ ಇಲ್ಲ ನನಗೆ. ಆ ಟೈಪು ಚೀಟಿಂಗ್ ಮಾಡುವ ಅಭ್ಯಾಸ, ಸುಳ್ಳು ಹೇಳುವ ಅಭ್ಯಾಸನೂ ಇಲ್ಲ. ಆದ್ದರಿಂದ ನಿಮಗೆ ಏನೇನು ಅನುಕೂಲಗಳು ಬೇಕೋ ಯಾವತ್ತು 24 ಗಂಟೆಗಳು ಮೊದಲಿನಿಂದ ಯಾವ ರೀತಿ ನಿಮಗೆ ಸೇವೆ ಸಲ್ಲಿಸುತ್ತಾ ಇದ್ದೇನೋ ನಿಮ್ಮ ಒಂದು ಸೇವಕನಾಗಿ ಇವತ್ತು ಅಷ್ಟೇ ನಾನು ಸಾಯುವವರೆಗೂ ನಿಮ್ಮ ಸೇವೆಯನ್ನು ಮಾಡ್ತೇನೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ವೆಂಕಟ ಶಿವಾರೆಡ್ಡಿ ರಿಟೈರ್ಮೆಂಟ್ ಇಲ್ಲ. ಸತ್ತಾಗಲೇ ರಿಟೈರ್ಮೆಂಟು. ಸೊ ಆದ್ದರಿಂದ ದಯಮಾಡಿ ಈ ಪಕ್ಷವನ್ನ ನಾನು ಕೈ ಮುಗಿದು ಬೇಡ್ಕೊಳ್ತೇನೆ. ನೀವೆಲ್ಲ ಕೂಡ ಏನೇ ಒಂದು ಭಿನ್ನಾಭಿಪ್ರಾಯಗಳು ಇದ್ರೂ ಸಹಿತ ನೀವೆಲ್ಲ ಕೂಡ ಅನೇಕ ಜನ ಒಂದು ವೇಳೆ ನನ್ನ ಮೇಲೆ ಇರ್ಬೋದು, ನನ್ನ ಮುಖಂಡರ ಮೇಲೆ ಇರ್ಬೋದು, ಏನಿದ್ರು ನನ್ನ ಹತ್ರ ಬನ್ರಯ್ಯ, ಸಾಲ್ವ್ ಮಾಡ್ಕೊಳ್ಳಿ. ಏನಿದ್ರು ನಾನು ಸಮಸ್ಯೆ ಪರಿಹರಿಸುವ ಮಾರ್ಗ ಇದೆ, ಧೈರ್ಯ ಇದೆ. ಏನು ಯೋಚನೆ ಮಾಡಬೇಡಿ. ನೀವು ಯಾವತ್ತೂ ಕೂಡ ನಿಮ್ಮನ್ನು ನಾನು ಸ್ವಾಗತ ಮಾಡ್ತೇನೆ. ಆದ್ದರಿಂದ ಕೈ ಮುಗಿದು ಬೇಡ್ಕೊಳ್ತೇನೆ. ನಿಮ್ಮ ಕಷ್ಟ ಸುಖಗಳಿಗೆ ಯಾವತ್ತೂ ಕೂಡ ಸದಾ ನಾನು ಸ್ಪಂದಿಸ್ತೇನೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲಪ್ಪ, ಇವತ್ತು ಪಾಪ ನೀವು ಮನೆ ಕೇಳ್ತೀರಿ, ಒಂದು ಮನೆ ಕೊಡೋದಕ್ಕಾಗಲಿಲ್ಲ ಇವರು ಯೋಗ್ಯತೆಗೆ. ಗೌರ್ಮೆಂಟ್ ಸರ್ಕಾರ ಒಂದು 2 ವರ್ಷದಲ್ಲಿ ಒಂದು ಮನೆ ಕೊಟ್ಟಿಲ್ಲ. ಏನು ಮಾಡೋದು ನಾವು? MLA ಬರಲಿಲ್ಲ, ನಮ್ಮ ಕ್ಷೇತ್ರಕ್ಕೆ ಬರಲಿಲ್ಲ, ನಮ್ಮ ಊರಿಗೆ ಬರಲಿಲ್ಲ ಅಂತ ನೀವು ಗಲಾಟೆ ಮಾಡ್ತೀರಿ. ಏನು ಮಾಡೋದು ನಾನು? ಈ ರೀತಿ ಅನ್ಯಾಯ ಆಗ್ತಾ ಇದೆ ಸರ್ಕಾರದಲ್ಲಿ. ಇವಾಗ ಅವರವರೇ ಜಗಳ ಆಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ನಾನು ತಮ್ಮನ್ನೆಲ್ಲ ಕೈ ಮುಗಿದು ಬೇಡ್ಕೊಳ್ತೇನೆ. ಕುಮಾರಣ್ಣವರು ಯುವಕರು, ಉತ್ಸಾಹಶಾಲಿಗಳು. ಇವತ್ತು ನಮ್ಮ ದೇವೇಗೌಡರ ಮೊಮ್ಮಕ್ಕಳು, ಅವರಿಗೆ ಆಶೀರ್ವಾದವಿದೆ, ಕುಮಾರಣ್ಣ ಆಶೀರ್ವಾದವಿದೆ. ಇವತ್ತು ಕುಮಾರಣ್ಣ ಅವರು ಮುಖ್ಯಮಂತ್ರಿಯಾಗಿ ಮಾಡಿದ ಸೇವೆ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ.
ಕುಮಾರಣ್ಣ ಈ ಕ್ಷೇತ್ರಕ್ಕೆ ಹೊಸಬರಲ್ಲ, ಈ ಕ್ಷೇತ್ರಕ್ಕೆ ಹೊಸಬರಲ್ಲ. ಸುಮಾರು 15-20 ಸಾರಿ ಬಂದಿದ್ದಾರೆ. ರಾತ್ರಿ 4 ಗಂಟೆವರೆಗೂ ಕ್ಯಾನ್ವಾಸ್ ಮಾಡಿದ್ದಾರೆ. 4 ಗಂಟೆ ಕ್ಯಾನ್ವಾಸ್ ಮಾಡಿದ್ದಾರೆ. ಆದ್ದರಿಂದ ಈ ಪಕ್ಷವನ್ನು ಬಲಪಡಿಸುವುದು ನಮ್ಮೆಲ್ಲರ ಆದ್ಯತೆ ಕರ್ತವ್ಯ. ಆದ್ದರಿಂದ ನಿಖಿಲ್ ಕುಮಾರಸ್ವಾಮಿಯವರ ಕೈಯನ್ನು ಇವತ್ತು ಏನು ಕೆಲಸಕ್ಕೆ ಅವರು ಇವತ್ತು ಹಿಡಿದು ಬಂದಿದ್ದಾರೋ ಆ ಕೆಲಸ ಎಲ್ಲ ಹೇಳ್ತಾರೆ ನಿಮಗೆ. ನೀವೆಲ್ಲ ಕೂಡ ಸದಸ್ಯ ಅಭಿಯಾನ ಬಂದಿದ್ದಾರೆ. ಇವತ್ತು ಎಲ್ಲ ಸದಸ್ಯರಾಗಬೇಕು. ನಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಅವರು ಹೇಳ್ತಾರೆ ಆ ರೀತಿ ಮಾಡಬೇಕು. ಮಾಡಿ ಈ ಪಕ್ಷವನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಅಧಿಕಾರಕ್ಕೆ ತಂದು ಮಾನ್ಯ ಕುಮಾರಸ್ವಾಮಿಯವರು ಮಾಡಿದ ಸೇವೆ ಯಾರಾದರೂ ಮಾಡೋದಕ್ಕಾಗುತ್ತಾ? ಅವಾಗೆಲ್ಲ ನಮ್ಮ ಮಿತ್ರರೆಲ್ಲ ಹೇಳ್ತಾ ಇದ್ರು, ರೈತರಿಗೆ ಇವತ್ತು ಬೆನ್ನೆಲುಬವರು 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಯಾವನಾದ್ರೂ ಈ ದೇಶದಲ್ಲಿ ಧೈರ್ಯ ಇದೆಯಾ? ಅಲ್ಲ, ಮಾವಿನ ಬೆಲೆ ಇದು ಟೊಮ್ಯಾಟೊ 24 ಗಂಟೆಗಳಲ್ಲಿ ಅದನ್ನು ಅನೌನ್ಸ್ ಮಾಡಿದ್ರು. ಆ ಯೋಗ್ಯತೆ ಇವರಿಗೆಲ್ಲ ಇವತ್ತು 50% ಕೇಂದ್ರ ಸರ್ಕಾರದಿಂದ ತಂದರು. ಆ ದುಡ್ಡನ್ನು ಸರಿಯಾಗಿ ಹಂಚೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಆ ಚಿನ್ನಪರೆಡ್ಡಿಯನ್ನು ಕೇಳಿ ಹೇಳ್ತಾರೆ ಪಾಪ, ಪಡಬಾರದ ಕಷ್ಟ ಪಡ್ತಾನೆ ಪಾಪ. ಏನು ಮಾಡೋದು? ಇವ್ರ ಸರ್ಕಾರ ಸ್ಪಂದಿಸುವುದಿಲ್ಲ. ಏನು ನಾವೇನು ಮಾಡೋದು? ಈ ರೀತಿ ತೊಂದರೆಗಳಾಗ್ತಾ ಇದೆ. ಮುಂದಿನ ದಿವಸಗಳಲ್ಲಿ ನಮ್ಮದೇ ಒಂದು ಸರ್ಕಾರ, ನಮ್ಮ ಸರ್ಕಾರನೇ ಬರಬೇಕು. ಕುಮಾರಣ್ಣವರೇ ಇವತ್ತು ನಮ್ಮ ಪಕ್ಷ BJP ಪಕ್ಷ ಎರಡೂ ಒಂದಾಗಿ NDA ಸರ್ಕಾರದ ಪ್ರಮುಖರಾಗಿ ಅವರು ಮುಖ್ಯಮಂತ್ರಿಗಳು ಆಗಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮೆಲ್ಲರ ಇವತ್ತು ನೀವೆಲ್ಲ ಕೂಡ ಪಕ್ಷ ಒಗ್ಗಟ್ಟಾಗಿ ಇನ್ನು ಮೇಲೆ ಒಗ್ಗಟ್ಟಾಗಿರಬೇಕು. ಏನೇ ವ್ಯತ್ಯಾಸಗಳಿರಬಾರ್ದು. ಇನ್ನು ಮೇಲೆ ನಿಮ್ಮ ಯಾರೇ ಕೂಡ ಏನು ವ್ಯತ್ಯಾಸಗಳಿದ್ದರೂ ಕೂಡ ನನ್ನ ಹತ್ರ ಆಗಲಿ, ನನ್ನ ಮುಖಂಡ ಹತ್ರ ಬನ್ನಿ, ನಾವು ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೇವೆ ಅಂತ ಹೇಳಿಬಿಟ್ಟು ಹೇಳ್ತಾ ಪಕ್ಷವನ್ನು ಎಲ್ಲ ಚುನಾವಣೆಯಲ್ಲಿ ಮುಂಬರುವ ಒಂದು ಗ್ರಾಮ ಪಂಚಾಯತ್ ಚುನಾವಣೆಗಳಾಗ್ಬೋದು ಅಥವಾ ಯಾವುದು ಜಿಲ್ಲಾ ಪಂಚಾಯತ್ ಆಗ್ಬೋದು, ತಾಲೂಕು ಸಮಿತಿ ಆಗ್ಬೋದು, ಮುನ್ಸಿಪಾಲ್ಟಿ ಆಗ್ಬೋದು, ಎಲ್ಲ ಚುನಾವಣೆಗಳಲ್ಲಿ ಕೂಡ ನಾವು ನಮ್ಮ ಪಕ್ಷವನ್ನು ಹೆಚ್ಚಿನ ಬಹುಮತದಿಂದ ಸೋಲುವ ಪ್ರಶ್ನೆಯೇ ಇಲ್ಲ. ಆದ್ದರಿಂದ ಏನೋ ಕೆಲವು ಅದೇ ಹೇಳಿದ್ರಲ್ಲ, ಡೈರಿ ಎಲೆಕ್ಷನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಅದು ಪಾಪ ದುಡ್ಡು ಯಾರು ಕೊಟ್ಟರು ಅವ್ರಿಗೆ ಓಟ್ ಹಾಕಿದ್ದಾರೆ. ಏನು ಮಾಡೋದು? ನಮ್ಮ ಅಭ್ಯರ್ಥಿಗಳು ದುಡ್ಡು ಕಡಿಮೆ ಇತ್ತು, ಏನೋ ಆಗಿದೆ ಬಿಡಿ, ಅದು ಬೇಡ ರಸ್ತೆ. ಆದ್ದರಿಂದ ಅದೊಂದು ಬಿಟ್ಟರೆ ಇವತ್ತು ಹಿಂದೆ ಜಿಲ್ಲಾ ಪಂಚಾಯಿತು 7 ಸೀಟಿಗೆ 5 ಸೀಟು ನಾವು ಗೆದ್ದಿದ್ವು. ಯಾವ್ದು ತಾಲೂಕು ಪಂಚಾಯತಿ ಬಂದಿತ್ತು, ಮುನ್ಸಿಪಾಲ್ಟಿ ಬಂದಿತ್ತು, ಯಾವುದರಲ್ಲಿ ನಾವು ಕಡಿಮೆ ಇಲ್ಲ. ಸೊ ಅದಕ್ಕಿಂತ ಹೆಚ್ಚಿನ ರೀತಿ ಇವತ್ತು ನಿಮ್ಮ MLA ಇದ್ದಾರೆ, ನಿಮ್ಗೇನು ಕಡಿಮೆ ಇಲ್ಲ. ಆದ್ದರಿಂದ ದಯಮಾಡಿ ನಿಮ್ಮೆಲ್ಲರನ್ನು ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಪಕ್ಷವನ್ನು ಮತ್ತೆ ನಮ್ಮ ಕುಮಾರಣ್ಣವರ, ನಿಖಿಲ್ರವ್ರನ್ನ, ದೇವೇಗೌಡರ ಒಂದು ಆಶೀರ್ವಾದ, ಅವರ ಒಂದು ಕೈಯನ್ನು ಬಲಪಡಿಸಿ ಈ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ತಮ್ಮನ್ನು ಕೈ ಮುಗಿದು ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ. ಹೇಳಿದೆ ಮಾವು ಬೆಲೆ ಕುಮಾರಣ್ಣ 50% ಕೇಂದ್ರ ಸರ್ಕಾರದಿಂದ ಬಂದ ಮೇಲೆ ಈ ಸರ್ಕಾರ ಬುದ್ಧಿ ಬಂತು, ನಾವು ಸ್ವಲ್ಪ ಕೊಡೋಣ ಅಂತ. ಅದು ಪೂರ್ಣವಾಗಿ ಕೊಟ್ಟಿಲ್ಲ. ಇವತ್ತು ಸರಿಯಾಗಿ ಸಮರ್ಪಕವಾಗಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ. ನಮ್ಮ ಚಿನ್ನಪರೆಡ್ಡಿಯನ್ನು ಕೇಳಿದ್ರೆ ಗೊತ್ತಾಗುತ್ತೆ, ಕರೆಕ್ಟಾಗಿ ಹೇಳ್ತಾರೆ ಪಾಪ. ಸೊ ಇವೆಲ್ಲ ಕೂಡ ಲೋಪದೋಷಗಳಿದೆ, ಎಲ್ಲ ಸರಿಪಡಿಸೋಣ. ಮುಂದಿನ ದಿವಸಗಳಲ್ಲಿ ನಿಮಗೆಲ್ಲ ದೇವರ ದಯೆಯಿಂದ ಒಳ್ಳೆ ಮಳೆಯಾಗಿ ಬೆಳೆಯಾಗಿ ಈ ಒಂದು ಕಷ್ಟ, ಈ ಸಾರಿ ಇರುವ ಕಷ್ಟಗಳು ಎಂದೂ ನೋಡಿಲ್ಲ ನಾವು. ಈ ಮಾವು ಬೆಲೆ ಆಗಲಿ ಅಥವಾ ಟೊಮ್ಯಾಟೊ ಬೆಲೆ ಆಗಲಿ, ಇಂಥ ಒಂದು ಕಷ್ಟಗಳು ಯಾವತ್ತೂ ಕೂಡ ನಾವು ಕಂಡಿಲ್ಲ, ಜೀವಮಾನದಲ್ಲಿ ಕಂಡಿಲ್ಲ. ಆದ್ದರಿಂದ ಮುಂದಿನ ದಿವಸಗಳು ಒಳ್ಳೆಯ ದಿವಸಗಳು ಬರಲಿ ಅಂತ ಹೇಳ್ತಾ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು, ನಮ್ಮ ಯುವ ಮುಖಂಡರು ನಮ್ಮನ್ನ ಉದ್ದೇಶಿಸಿ ಮಾತಾಡ್ತಾರೆ. ಇವಾಗ ನೀವೆಲ್ಲ ಕೂಡ ಚಾಚು ತಪ್ಪದೆ ಅವರ ಮಾತನ್ನ ಕೇಳಿ ಆ ರೀತಿ ನೀವು ನಡ್ಕೊಳ್ಬೇಕು ಅಂತ ನಿಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ಇವರು ಒಂದು ದೈಯಲ್ಲಿದ್ರಷ್ಟೇ
ಏಯ್ ಕೊರೋಣ ಊರ್ಕೆ ಇಲ್ಲ ಆಯ್ತು ಮುಗಿಸಿದ